ಜೈಲಿಗೆ ಯಾರನ್ನು ಹೇಗೆ ಬೇಕಾದರೂ ಕಳಿಸೋಕ್ಕಾಗಲ್ಲ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ. ತಪ್ಪು ಮಾಡಿದರೆ ಸಾಕ್ಷಿ ಪುರಾವೆ ಇದ್ರೆ ಮಾತ್ರ ಜೈಲಿಗೆ ಕಳಿಸೋಕೆ ಸಾಧ್ಯ. ನೋಡಿ, ಜೈಲಿಗೆ ಯಾರನ್ನು ಹೇಗೆ ಬೇಕೋ ಹಾಗೆ ಕಳಿಸೋಕ್ಕಾಗಲ್ಲ. ತಪ್ಪು ಮಾಡಿದರೆ ಸಾಕ್ಷಿ ಪುರಾವೆ ಇದ್ರೆ ಮಾತ್ರ ಜೈಲಿಗೆ ಕಳಿಸೋಕೆ ಸಾಧ್ಯ. ಸಿಎಂ DK ಶಿ ಮಾತಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ನನ್ನನ್ನು ಜೈಲಿಗೆ ಕಳಿಸಲು ಷಡ್ಯಂತ್ರ ಮಾಡ್ತಿದ್ದಾರೆ ಅಂಥೇಳಿ DK ಶಿವಕುಮಾರ್ ಅವರು ಹೇಳಿದರು. ಅಪರಾಧ ಹಗರಣ ಕೋರ್ಟ್ನಲ್ಲಿ ಪ್ರೂವ್ ಆಗಬೇಕು. ದೇಶದ ಕಾನೂನಿನ ಮುಂದೆ DK ಶಿ ಕೂಡ ದೊಡ್ಡವರಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಹೇಳಿದ ಮಾತ್ರಕ್ಕೆ DK ಶಿ ಜೈಲಿಗೆ ಹೋಗಲ್ಲ. ವಿರೋಧ ಪಕ್ಷದವರದ್ದು ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿರೋಧ ಪಕ್ಷದವ್ರದ್ದು ಟೀಕೆ ಸಹಜ, ಟೀಕೆ ಮಾಡ್ತಾರೆ ಅವರು. ನೀವು ನಿಮ್ಮನ್ನು ಜೈಲಿಗೆ ಕಳಿಸೋ ಷಡ್ಯಂತ್ರ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ BJP ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಬಿಡದಿ ಟೌನ್ಶಿಪ್ ವಿಚಾರ. ಈ ವೇಳೆ ಒಂದು ಗಂಭೀರವಾಗಿರ್ತಕ್ಕಂಥ ರಾಜ್ಯದ CM ಆರೋಪ ಮಾಡ್ತಾರೆ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ, ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. ನೋಡಿ, ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂತಹ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗ್ತದೆ. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ DK ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗೋದು ಬರ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರಿದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತೈತೆ ನಾನು. ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತೈತೆ. ಅವ್ರ ವಕೀಲರು ಹೇಳಿರ್ತಾರೆ, ಇದರಲ್ಲಿ ನಾನು ಭಾಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದತ್ತು ಏನಾರೇ ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವ್ರು ಹೇಳ್ಯಾರದು ನಾ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಅವ್ರು ಟೀಕೆ ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾರೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು BJPಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಕೂಡಿ ನನ್ನನ್ನು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡಿತಾರೆ. ಮತ್ತು ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊತ ಅಡ್ಡಾಡ್ತೇನೆ. ಹಂಗೆ ಎಲ್ಲರೂ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಪಾಪ DK ಶಿವಕುಮಾರ್ ಅವ್ರಿಗೆ ಜೈಲಿಗೆ ಹೋಗೋದು ಅಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಭಯಂಕರ ನೋವು ಆಗ್ತದೆ. ಹಿಂದೊಮ್ಮೆ ಹೇಳ್ಯಾರ, ಅವ್ರಿಗೆ ಆದಷ್ಟು ನೋವು ಬಹುಶಃ ಅವ್ರ ಮನ್ಯಾಗ ಆಗಿರ್ಲಿಕ್ಕಿಲ್ಲ ಅಂತ. ಅವ್ರು ಹೋಗಿದ್ರಲ್ಲ ನಡ್ಬರ್ಕ, ಯಾವುದ್ರ ಅದು ಏನು ಮೇಕೆದಾಟು ಸಲ ಹೋಗಿದ್ರಲ್ಲ ಜೈಲಿಗೆ. ಅದು ಅನ್ನೋದಿಲ್ಲರಪ್ಪ, ಮೇಕೆದಾಟು ಅವರು ಮನಿ ಲ್ಯಾಂಡ್ರ್ ಮಾಡೋ ಪೈಕಿ ಅಲ್ಲ ಅವರು. ಅವಾಗ ಹೆಚ್ಚು ನೋವು ಈ ಕರ್ನಾಟಕದಾಗ ಯಾರಿಗಾರು ಆಗಿದ್ದರೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಈಗೇನಾರು ನೋವು ಆದ್ರೆ ಮತ್ತು ವಿಜೇಂದ್ರಗೆ ನೋವು ಆಗ್ತದೆ, ನಮಗೇನು ಆಗೋದಿಲ್ಲ. ಇವ್ರು ಯಾರು ಜೈಲಿಗೆ ಹೋದ್ರೂ ನಮಗೇನು ನೋವು ಆಗೋದಿಲ್ಲ, ನಾವು ಜೈಲಿಗೆ ಹೋದ್ರೂ ನಮ್ಗೆ ನೋವು ಆಗೋದಿಲ್ಲ. ಯಾಕಂದ್ರೆ ನಾವೇನು ಅಂತ ಹಗರಣ ಮಾಡಿಲ್ಲ. ಕುಮಾರಸ್ವಾಮಿ ಯಾಕೆ ಮಾಡ್ತಾರೆ ಹೇಳ್ರಿ ನೋಡೋಣ. ಕುಮಾರಸ್ವಾಮಿ ಅವ್ರನ್ನ ಸುಮ್ಮನೆ ತೊಗೊಂಡು ಸಿಗ್ಬಿಡ್ತಾರೆ. ಅವ್ರು ಕೇಂದ್ರ ಮಂತ್ರಿ ಆಗ್ಯಾರ, ಅದಕ್ಕೆ ಜೈಲಿಗೆ ಕಳಿಸ್ತಾರೆ. ಹಾಗೆ ಕೇಳಿ ನೋಡ್ರಿ, ಕೆಲವೊಂದು ಇಡಿ ನಮ್ಮ ಕೈಯಾಗಿಲ್ಲ, ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ, ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಹೋಗ್ತಾವೆ, ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.